Next, it should be simple, interesting, and attractive enough to take the form of a self-study material. ಒಂದು ಉತ್ತಮ ಪಠ್ಯಪುಸ್ತಕ ಮಕ್ಕಳ ಸ್ವಯಂ ಅಧ್ಯಯನದ ಸಾಮಗ್ರಿಯಾಗಬೇಕು. ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನು ಮೂಡಿಸುವಂತಿರಬೇಕು. ಮಕ್ಕಳು ತಮಗೆ ಅವಶ್ಯಕವಾದಂಥ ತಾವು ಜ್ಞಾನದ ಒಂದು ಹಂಬಲ ಏನಿರ್ತದಲ್ಲ, ಜ್ಞಾನದ ಬಯಕೆಯನ್ನು ಈಡೇರಿಸ್ತಕ್ಕಂಥ ಒಂದು ಸಾಮಗ್ರಿ ಆಗಿರಬೇಕು. ಅದರ ಜೊತೆಗೆ ಅದರಲ್ಲಿ ಆಕರ್ಷಕವಾದಂಥ ಚಿತ್ರಗಳನ್ನು ಅವಶ್ಯಕವಿದ್ದಲ್ಲಿ ಸಾಂದರ್ಭಿಕವಾಗಿ ಆಕರ್ಷಕ ಚಿತ್ರಣದ ಜೊತೆಗೆ ವಿವರಣೆ ನೀಡೋದ್ರಿಂದ ಮಕ್ಕಳಿಗೆ ಸಂಕೀರ್ಣವಾದಂಥ ಒಂದು ವಿಷಯಗಳು ಅವರಿಗೆ ಸರಳವಾಗಿ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ವಿಷಯ ಒಳಗೊಂಡಿರಬೇಕಾಗ್ತದೆ. ನೆಕ್ಸ್ಟ್ 9 ಪಾಯಿಂಟ್, ಇಟ್ ಶುಡ್ ಬಿ ಫ್ರೀ ಫ್ರಾಮ್ ಇಂಡೋಕ್ಟ್ರಿನೇಷನ್. ಅಂದರೆ ಒಂದು ಪಠ್ಯಪುಸ್ತಕವು ಯಾವುದೇ ಒಂದು ಮೂಲಭೂತವಾದಿತನಕ್ಕೆ ಅದು ಒಳಗಾಗದೆ ಮಕ್ಕಳಲ್ಲಿ ಈ ಒಂದು ಏನಪ್ಪ ಅಂದರೆ ಯಾವುದೇ ಒಂದು ಪಕ್ಷ, ಜಾತಿ, ಧರ್ಮ, ಪಂಗಡದ ಒಂದು ಧೋರಣೆಗಳನ್ನು ಬಿಂಬಿಸದೆ ರಾಷ್ಟ್ರೀಯತೆಯ ಒಂದು ಮನೋಭಾವನೆಯನ್ನು, ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ಗೌರವ ಭಾವನೆಯನ್ನು, ಮಾನವೀಯ ಮೌಲ್ಯಗಳ ಒಂದು ಅಳವಡಿಕೆಯನ್ನು, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯಕ ಆಗ್ತಕ್ಕಂಥ ರೀತಿಯಲ್ಲಿ ಸಾಮಾಜಿಕವಾಗಿ ಅವರು ಸಂಪತ್ಭರಿತರಾಗೋಕ್ಕೆ ಪೂರಕವಾದಂಥ ಒಂದು ಅಂಶಗಳನ್ನು ಪಠ್ಯಪುಸ್ತಕ ಒಳಗೊಂಡಿರಬೇಕಾಗ್ತದೆ. ಆದರ್ಶ ಹೋರಾಟಗಾರರ, ಆದರ್ಶ ನಾಯಕರ ಒಂದು ವಿಷಯಗಳನ್ನು ಅವರು ಕಲಿಯೋದ್ರ ಮೂಲಕ ಅವರ ಒಂದು ಏನಪ್ಪ ಅಂದರೆ ವ್ಯಕ್ತಿತ್ವ ವಿಕಸನಗೊಳ್ಳೋದಕ್ಕೆ ಸಹಾಯಕ ಆಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ನೆಕ್ಸ್ಟ್ 10 ಪಾಯಿಂಟ್, ಇಟ್ ಶುಡ್ ಪ್ರೊವೈಡ್ ಪ್ರಾಪರ್ ಆ್ಯಂಡ್ ಅಡಿಕ್ವೇಟ್ ಎಕ್ಸಸೈಸ್ ಆ್ಯಂಡ್ ಸಜೆಷನ್ಸ್ ಫಾರ್ ಆ್ಯಕ್ಟಿವಿಟೀಸ್ ಎಟ್ ದ ಎಂಡ್ ಆಫ್ ಈಚ್ ಚಾಪ್ಟರ್. ಅಂದರೆ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಅವ್ರಿಗೆ ಸೂಕ್ತವಾದಂಥ ಒಂದು ಅಭ್ಯಾಸಗಳಿರಬೇಕು. ಯಾಕಂದರೆ ಮನೋವಿಜ್ಞಾನಿಗಳು ಹೇಳೋ ಪ್ರಕಾರ ತಾರಂಡೈಕ್ ಏನು ಹೇಳ್ತಾನೆ, ಸಿದ್ಧತೆ ಕಲಿಕೆಗೆ ಅವರು ಸಿದ್ಧಗೊಳಿಸಿದ ಮೇಲೆ ಅದರ ಒಂದು ಅಭ್ಯಾಸ ಮಾಡೋದಕ್ಕೆ, ಒಂದು ಬೋಧನೆ ಆದಮೇಲೆ ಅದರ ಅಭ್ಯಾಸವನ್ನು ಮಾಡೋದಕ್ಕೆ ಮಕ್ಕಳಿಗೆ ಅವಕಾಶ ಇರಬೇಕು. ಕೊನೆಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟು ಆ ಪ್ರಶ್ನೆಗಳ ಮೂಲಕ ಅವರ ಒಂದು ಕಲಿಕೆಯ ಒಂದು ಅಭಿವ್ಯಕ್ತಿಯನ್ನು ನಾವು ತಿಳಿಯೋದಕ್ಕೆ, ಲಿಖಿತವಾದಂಥ ಅಭಿವ್ಯಕ್ತಿಯನ್ನು ತಿಳಿಯೋದಕ್ಕೆ ಸಹಾಯಕ ಆಗ್ತದೆ. ಎಷ್ಟು ಮಟ್ಟಿಗೆ ಕಲಿತಿದ್ದಾರೆ. ನೆಕ್ಸ್ಟ್ 11 ಪಾಯಿಂಟ್, ಇಟ್ ಮಸ್ಟ್ ಬಿ ಅಪ್ಡೇಟ್. ಪಠ್ಯಪುಸ್ತಕ ಯಾವಾಗೋ ಒಂದು ರಚನೆ ಮಾಡಿ ಮಕ್ಕಳಿಗಾಗಿ ಸಿದ್ಧಪಡಿಸಲಾಗ್ತಕ್ಕಂಥ ಹೊತ್ತಿಗೆ ಆಗದೇನೆ ಅದೇನಾಗಬೇಕು, ದೈನಂದಿನ ಒಂದು ಬದಲಾವಣೆಗಳಿಗೆ ಅನುಗುಣವಾಗಿ ಮಕ್ಕಳ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಧನ ಆಗಬೇಕು, ಹೊತ್ತಿಗೆ ಆಗಬೇಕು, ಜ್ಞಾನದ ಸಂಪುಟ ಆಗಬೇಕು. ನೆಕ್ಸ್ಟ್ 12 ಪಾಯಿಂಟ್, ಇಟ್ ಶುಡ್ ಹೆಲ್ಪ್ ಇನ್ ಡೆವಲಪಿಂಗ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಇದು ಬಹಳ ಮುಖ್ಯ. ಒಂದು ಉತ್ತಮ ಪಠ್ಯಪುಸ್ತಕ ಮಕ್ಕಳಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸೋ ಜೊತೆಗೆ ಅವರಲ್ಲಿ ಅಂತಾರಾಷ್ಟ್ರೀಯತೆಯ ಒಂದು ಮನೋಭಾವನೆಯನ್ನು, ವಿಶ್ವ ಭ್ರಾತೃತ್ವದ ಒಂದು ಮನೋಭಾವನೆಯನ್ನು ಬೆಳೆಸೋದಕ್ಕೆ ಸಹಾಯಕ ಆಗಬೇಕು. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಸುದೈವ ಕುಟುಂಬಕಂ ಅಂತೇಳಿ ಕರಿತೇವೆ. ಅಂದರೆ ನಮ್ಮ ಪೂರ್ವಜರು, ನಮ್ಮ ಸಂಸ್ಕೃತಿ, ನಾವು ನಮ್ಮವರು ನಮ್ಮ ಹಾಗೆ ಇತರರನ್ನು ನಾವು ಗೌರವಿಸಿ ಅವರನ್ನು ಕೂಡ ಏನು ಮಾಡಬೇಕಾಗಿದೆ, ನಾವು ಒಂದು ಅಂದರೆ ಬೇರೆಯವ್ರು ನಮಗೆ ಏನೇನು ಮಾಡಬಾರ್ದು ಅಂತ ಬಯಸ್ತೇವೆ, ನಾವು ಕೂಡ ಇತರರಿಗೆ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಇಡೀ ವಿಶ್ವವೇ ನಮ್ಮ ಒಂದು ಕುಟುಂಬ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಒಂದು ಮೌಲ್ಯಗಳನ್ನು ಇಂದು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ನೆಕ್ಸ್ಟ್, ಇಟ್ ಶುಡ್ ಕಾಂಟೈನ್ ರೆಫರೆನ್ಸಸ್ ಫಾರ್ ಫರ್ದರ್ ಸ್ಟಡಿ ಆ್ಯಂಡ್ ರೆಫರೆನ್ಸಸ್ ಫಾರ್ ಕಲೆಕ್ಟ್ರಲ್ ರೀಡಿಂಗ್. ಒಂದು ಉತ್ತಮ ಪಠ್ಯಪುಸ್ತಕ ಅಂತೇಳಿ ಕರಿಬೇಕಾದ್ರೆ ಅದು ಮಕ್ಕಳಿಗೆ ಆ ಒಂದು ವಿಷಯಕ್ಕೆ ಪೂರಕವಾದಂಥ ಆಧಾರ ಗ್ರಂಥಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರಬೇಕು. ಜೊತೆಗೆ ಮಕ್ಕಳ ಒಂದು ಹೆಚ್ಚಿನ ಅಧ್ಯಯನಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಒಂದು ಗ್ರಂಥಗಳ ಬಗ್ಗೆ ಕೂಡ ಅಲ್ಲಿ ಏನು ಮಾಡಲಾಗಿರ್ಬೇಕಾಗ್ತದೆ, ಸೂಚಿಸಿರಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಿಷಯವನ್ನು ತಗೊಂಡಾಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಆ ವಿಜಯನಗರ ಸಾಮ್ರಾಜ್ಯದಲ್ಲಿ 8ನೇ ತರಗತಿಯ ಮಕ್ಕಳಿಗೆ ಎಷ್ಟನ್ನು ನಾವು ಬೋಧಿಸಬೇಕಾಗುತ್ತೆ ಅಷ್ಟು ಬೋಧಿಸಿದ ಮೇಲೆ ಹೆಚ್ಚಿನ ಅಧ್ಯಯನಕ್ಕೆ ದಕ್ಷಿಣ ಭಾರತದ ಇತಿಹಾಸ, ಡಿ.ಟಿ. ಜೋಶಿ, ಹೀಗೆ ಯಾವ ಒಂದು ಪುಸ್ತಕವನ್ನು ನಾವು ಏನಪ್ಪ ಅಂದರೆ ಮಕ್ಕಳು ಓದಿದರೆ ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತದೆ. ಅದರ ಬಗ್ಗೆ ಏನು ಮಾಡಬೇಕು, ಅಲ್ಲಿ ವಿಷಯದ ಒಂದು ಏನಪ್ಪ ಅಂದರೆ ಆಧಾರ ಗ್ರಂಥಗಳ ಬಗ್ಗೆ, ಆನಂತರ ಹೆಚ್ಚಿನ ಅಧ್ಯಯನಕ್ಕೆ ಸಾಮಗ್ರಿಗಳ ಬಗ್ಗೆ ಮಾಹಿತಿಯನ್ನು, ರೆಫರೆನ್ಸಸ್ ಬುಕ್ಸ್ಗಳನ್ನು ಕೂಡ ಅಲ್ಲಿ ಕೊಡಬೇಕಾಗ್ತದೆ. ಇಟ್ ಶುಡ್ ಆಲ್ಸೋ ಕ್ಯಾಟರ್ ಟು ದ ನೀಡ್ಸ್ ಆಫ್ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್. ಅಂದರೆ ಒಂದು ಪಠ್ಯಪುಸ್ತಕ ಹೆಂಗಿರಬೇಕಪ್ಪ ಅಂದರೆ ಮಂದಗತಿಯಲ್ಲಿ ಕಲಿಯುವಂಥರಿಗೂ ಕೂಡ ಹಾಗೂ ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಏನಾಗಬೇಕು, ಅದು ಕಲಿಕೆಗೆ ಸಹಾಯಕ ಆಗ್ತಕ್ಕಂಥ ಒಂದು ಸಾಮಗ್ರಿಯಾಗಿದ್ದು ವೈಯಕ್ತಿಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಿರಬೇಕು. ವೈಯಕ್ತಿಕ ಭಿನ್ನತೆಗೆ ಅನುಗುಣವಾಗಿ ರಚನೆಯಾಗಿರಬೇಕಾಗ್ತದೆ.
ಅದಕ್ಕಾಗಿ ಯಾವುದೇ ಒಂದು ಪಠ್ಯಪುಸ್ತಕ ಉತ್ತಮ ಪಠ್ಯಪುಸ್ತಕ ಅಂತಂದರೆ ಅದು ಮನೋವೈಜ್ಞಾನಿಕ ನಿಯಮಗಳ ಅಡಿಯಲ್ಲಿ ಅದನ್ನು ತಯಾರಿಸಿರಬೇಕಾಗ್ತದೆ. ಹೀಗಾಗಿ ಒಂದು ಉತ್ತಮ ಪಠ್ಯಪುಸ್ತಕ ಅಂತ ಕರಿಬೇಕಾದ್ರೆ ಅದು ಏನಿರಬೇಕು, ಇಟ್ ಶುಡ್ ಆಲ್ಸೋ ಕ್ಯಾಟರ್ ಟು ದ ನೀಡ್ಸ್ ಆಫ್ ಬ್ಯಾಕ್ವರ್ಡ್ ಪೀಪಲ್. ಹಾಗೆ ನೆಕ್ಸ್ಟ್ 15th ಪಾಯಿಂಟ್, ಇಟ್ ಶುಡ್ ಪ್ರಮೋಟ್ ಗ್ರೂಪ್ ಎಫರ್ಟ್. ಅಂದರೆ ಈ ಸಾಮೂಹಿಕ ಪ್ರಯತ್ನವನ್ನು ಉತ್ತೇಜಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅಂದರೆ ಮಕ್ಕಳನ್ನು ಕಲಿಕೆಗೆ ಉತ್ತೇಜಿಸಬೇಕು. ಅವರ ಒಂದು ಕಲಿಕೆಯ ಒಂದು ಮನೋಭಾವನೆ ಉತ್ತೇಜಿಸುತ್ತಿಗೆ ಅವರ ಕಲಿಕೆಯ ಒಂದು ವರ್ತನೆಗಳನ್ನು ಪರಿವರ್ತಿಸಬೇಕು. ಅವರ ವ್ಯಕ್ತಿತ್ವವನ್ನು ವಿಕಸನಗೊಳಿಸೋದಕ್ಕೆ ನಾವು ಅಳವಡಿಸಿರ್ತಕ್ಕಂಥ ಪಠ್ಯಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂಥ ಹಲವು ವಿಷಯಗಳು. ಸಮಾಜ ವಿಜ್ಞಾನ ಅಂತಂದರೆ ಅಲ್ಲಿ ನಾವು ಇತಿಹಾಸವನ್ನು ಕಲಿಸ್ತೇವೆ, ಸಮಾಜ ವಿಜ್ಞಾನ ಇವನು ಸಮಾಜಶಾಸ್ತ್ರವನ್ನು ಕಲಿಸ್ತೇವೆ, ಈಗ ರಾಜಕೀಯ ವಿಜ್ಞಾನವನ್ನು ಕಲಿಸ್ತೇವೆ, ವಿವಿಧ ಭೌಗೋಳಿಕ ಅಂಶಗಳನ್ನು ಕಲಿಸ್ತೇವೆ, ಪರಿಸರ ಅಧ್ಯಯನ ಒಳಗಿರ್ತದೆ, ವ್ಯವಹಾರ ಅಧ್ಯಯನ ಇರ್ತದೆ, ಭೂಗೋಳ ಶಾಸ್ತ್ರ ಇರ್ತದೆ. ಹೀಗೆ 10 ಹಲವು ಅಂಶಗಳ ಬೋಧನೆಯಿಂದ ಆ ಮಗುವಿನ ವ್ಯಕ್ತಿತ್ವ ಏನಾಗಬೇಕು, ವಿಕಸನಗೊಳ್ಳೋದಕ್ಕೆ ಸಹಾಯಕಾರಿಯಾಗಬೇಕು. ಇಟ್ ಶುಡ್ ಕಾಂಟೈನ್ ಎ ಸಬ್ಜೆಕ್ಟ್ ಇಂಡೆಕ್ಸ್ ಎಟ್ ದ ಎಂಡ್. ಅಂದರೆ ವಿಷಯದ ಒಂದು ಪರಿವಿಡಿಯನ್ನು ಅದು ಒಳಗೊಂಡಿರಬೇಕು ಅಂತಕ್ಕಂಥದ್ದು. ಹೀಗೆ ಒಂದು ಉತ್ತಮ ಪಠ್ಯಪುಸ್ತಕ ಏನಪ್ಪ ಅಂದರೆ ಇದರ ಜೊತೆಗೆ ಮಕ್ಕಳ ಒಂದು ಕಲಿಕೆಗೆ ಅವಶ್ಯಕವಾದಂಥ ಒಂದು ಚಟುವಟಿಕೆಗಳನ್ನು ಕೊಟ್ಟಿರಬೇಕು. ವಿತ್ ಅಭ್ಯಾಸಕ್ಕೆ ತಕ್ಕಂತೆ ಸೂಚಿತವಾದಂಥ ಒಂದು ಪ್ರಶ್ನೆಗಳು, ಮೌಲ್ಯಮಾಪನ ಪ್ರಶ್ನೆಗಳು ಇತ್ಯಾದಿಗಳು ನಾವು ಅಭ್ಯಾಸಕ್ಕೆ ಕೊಡೋದ್ರ ಜೊತೆಗೆ ಮಕ್ಕಳು ಸ್ವತಂತ್ರವಾಗಿ ಕಲಿಯೋದಕ್ಕೆ ಪೂರಕವಾದಂಥ ಒಂದು ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಿರಬೇಕಾಗ್ತದೆ. ಹಾಗೆಯೇ ಈ ಒಂದು ಉತ್ತಮ ಪಠ್ಯಪುಸ್ತಕ ಅದು ಬಾಹ್ಯ ಅಂಶಗಳನ್ನು ಒಳಗೊಂಡಿರಬೇಕು ಹಾಗೂ ಆಂತರಿಕ ಅಂಶಗಳನ್ನು ಒಳಗೊಂಡಿರಬೇಕು. ಬಾಹ್ಯ ಅಂದರೆ ಈಗಾಗಲೇ ಹೇಳಿದ್ಮೇಲೆ ಒಂದು ಹೊರ ನೋಟಕ್ಕೆ ನಾವು ನೋಡಲಿಕ್ಕಾಗಿ ಎಲ್ಲ ಅಂಶಗಳಿದಾವಲ್ಲ, ಆ ಎಲ್ಲ ಅಂಶಗಳನ್ನು ಆಧಾರ ಇಟ್ಕೊಂಡು ಬಾಹ್ಯ ಅಂಶದಲ್ಲಿ ಹೇಳೋದಾದರೆ ಅದು ಮುದ್ರಾ ರಾಕ್ಷಸನ ಆವಳಿಯಿಂದ ಮುಕ್ತವಾಗಿರಬೇಕು. ಒಂದು ಟೆಕ್ಸ್ಟ್ ಬುಕ್ ತಂದ ತಕ್ಷಣ ಹೆಂಗೆ ಬೇಕಂಗೆ ಪ್ರಿಂಟ್ ಮಾಡಿ ಆ ಪರಿಕಲ್ಪನೆಯನ್ನು ತಪ್ಪಾಗಿ ಗ್ರಹಿಸ್ತಕ್ಕಂಥ ರೀತಿಯಲ್ಲಿ ಆ ಶಬ್ದ ಅದರಲ್ಲಿ ಮುದ್ರಣವಾಗಿತ್ತಂದರೆ ಮಕ್ಕಳಿಗೆ ಜ್ಞಾನದ ಸ್ಪಷ್ಟ ಪರಿಕಲ್ಪನೆ ಸಿಗೋದಿಲ್ಲ. ಅದಕ್ಕಾಗಿ ಮುದ್ರಾ ರಾಕ್ಷಸನ ಆವಳಿಯಿಂದ ಏನಾಗಿರಬೇಕು, ಪಠ್ಯಪುಸ್ತಕ ಮುಕ್ತವಾಗಿರಬೇಕು. ಮುಖ್ಯವಾಗಿ ಮಕ್ಕಳಲ್ಲಿ ಈ ಒಂದು ಮೌಲ್ಯಗಳನ್ನು ಬೆಳೆಸೋದಕ್ಕೆ ಅದು ಸಹಾಯಕಾರಿಯಾಗಬೇಕು. ಆಂತರಿಕ ಲಕ್ಷಣಗಳಲ್ಲಿ ಮಕ್ಕಳಲ್ಲಿ ಒಂದು ಮೌಲ್ಯಗಳು, ಅದರಲ್ಲಿ ಇಂದು ಅದಕ್ಕೆ ದಾಸರು ಹೇಳಿದಾಗೆ ಮನುಷ್ಯ ಆಕಾಶದಲ್ಲಿ ಹಾರಾಡೋದನ್ನು ಕಲಿತಿದ್ದಾನೆ, ನೀರಿನಲ್ಲಿ ಈಜುವುದನ್ನು ಕಲಿತಿದ್ದಾನೆ, ಬಟ್ ಮನುಷ್ಯನಾಗಿ ಬದುಕೋದನ್ನು ಮರ್ತಿದ್ದಾನೆ. ಯಾಕಂದರೆ ಇಂದಿನ ನಾವು ಜಗತ್ತನ್ನು ನಾವು ನೋಡಿದರೆ 10 ಹಲವು ರೀತಿಯ ಒಂದು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಕೋಮು ಭಾವನೆ ಇರ್ಬೋದು, ಜಾತಿಯ ಮತಾಂಧತೆ ಇರ್ಬೋದು, ಈ ಒಂದು ಭ್ರಷ್ಟಾಚಾರಗಳಿರ್ಬೋದು, ಈ ಒಂದು ಏನಪ್ಪ ಅಂದರೆ ಇನ್ನಿತರ ಒಂದು ಸಮಸ್ಯೆಗಳ ಒಂದು ಆಗರದಲ್ಲಿ ಇಂದು ಬದುಕ್ತಾ ಇದ್ದೇವೆ. ಅದಕ್ಕಾಗಿ ಇಂದಿನ ಯುವ ಪೀಳಿಗೆಯನ್ನು ನಾವು ಇನ್ನೇನು ಮಾಡಬೇಕಾಗಿದೆ, ಅವರಲ್ಲಿ ಒಂದು ವಿಚಾರಗಳನ್ನು ಅವರಲ್ಲಿ ನಾವು ಬಿತ್ತಿ ಅವುಗಳ ಒಂದು ಉತ್ಪನ್ನವನ್ನು ಮುಂದೆ ನಾವು ಪಡ್ಕೋಬೇಕಾಗ್ತದೆ. ಅದಕ್ಕಾಗಿ ಕೊಠಾರಿಯವರು ಒಂದು ಕಡೆ ಹೇಳ್ತಾರೆ, ಈ ಶಾಲೆ ಅಥವಾ ಒಂದು ದೇಶದ ಭವಿಷ್ಯ 4 ಗೋಡೆಗಳ ಮಧ್ಯದಲ್ಲಿ ರೂಪುಗೊಳ್ತದೆ ಅಂತ ಹೇಳ್ತೀವಲ್ಲ, ಆ ರೂಪುಗೊಳಿಸ್ಬೇಕಾದ್ರೆ ಅದರಲ್ಲಿ ಪಠ್ಯಪುಸ್ತಕದ ಮೂಲಕ ನಾವೇನು ವಿಷಯವನ್ನು ಕಲಿಸ್ತಾ ಇದ್ದೇವೆ ಆ ವಿಷಯ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯಕ ಆಗೋದ್ರ ಜೊತೆಗೆ ಒಂದು ವಿಷಯದ ಬೋಧನೆ ಉದ್ದೇಶಗಳನ್ನು ಹಾಗೂ ಶಿಕ್ಷಣದ ಗುರಿ ಉದ್ದೇಶಗಳನ್ನು ಈಡೇರಿಸಿ ಶಿಕ್ಷಣದ ಒಂದು ಸಾಫಲ್ಯತೆಯನ್ನು ಕಾಣೋದಕ್ಕೆ ಪಠ್ಯಪುಸ್ತಕ ಸಹಾಯಕಾರಿಯಾದರೆ ಅದು ಒಂದು ಅತ್ಯುತ್ತಮವಾದಂಥ ಒಂದು ಪಠ್ಯಪುಸ್ತಕ ಅಂತ ಕರೀಬೋದು. ಒಟ್ಟಾರೆಯಾಗಿ ಒಂದು ಪುಸ್ತಕ ಮಕ್ಕಳ ಒಂದು ಆಸಕ್ತಿಯನ್ನು, ಅಭಿರುಚಿಯನ್ನು, ಅವರ ಮನೋಭಾವನೆಗಳನ್ನು ಬದಲಾಯಿಸಿ ಶಿಕ್ಷಕನ ಮಕ್ಕಳ ಒಂದು ಜ್ಞಾನದ ಒಂದು ಧಾರಣೆಯನ್ನು ಮಾಡೋದಕ್ಕೆ, ಮಕ್ಕಳಿಗೆ ಜ್ಞಾನವನ್ನು ದಾರಿ ಎರೆಯೋದಕ್ಕೆ, ಅವನಿಗೆ ಕೈಗನ್ನಡಿಯಾಗಿ ವಿದ್ಯಾರ್ಥಿಗಳು ಏನನ್ನು ಬಯಸ್ತಾರೆ ಅದನ್ನು ನೀಡ್ತಕ್ಕಂಥ ಒಂದು ಕಾಮಧೇನುವಾಗಿ ಅದು ರೂಪಿಸಲಾಗಿದ್ದರೆ ಅದೊಂದು ಉತ್ತಮ ಪಠ್ಯಪುಸ್ತಕ ಅಂತೇಳಿ ಕರೀತೇವೆ. ಈ ಎಲ್ಲ ಒಂದು ಅಂಶಗಳನ್ನು ಒಂದು ಉತ್ತಮ ಪಠ್ಯಪುಸ್ತಕ ಒಳಗೊಂಡಿರಬೇಕು. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.